ಆಂಧ್ರ ರೈತರು ಮತ್ತು ಆಂಧ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಸಣ್ಣ ಎಡವಟ್ಟಿನಿಂದ ರಾಜ್ಯದ ರೈತರು, ಅದರಲ್ಲೂ ಬಳ್ಳಾರಿ ಗಡಿ ಭಾಗದಲ್ಲಿರ್ತಕ್ಕಂಥ ರೈತರು ಕಣ್ಣೀರಿಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ತುಂಗಭದ್ರಾ ಜಲಾಶಯ ತುಂಬಿದೆ, ಕಾಲುವೆಯಲ್ಲಿ ಕೂಡ ನೀರು ಹರಿತಾ ಇದೆ. ಆದರೆ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇಲ್ಲಿಯ ರೈತರಿಗೆ ಆಗ್ತಾಯಿಲ್ಲ. ತಾವಿಲ್ಲಿ ನನ್ನ ಬಲಪಾದ ನೋಡ್ತೀವಿ. ನಾವೀಗ ತುಂಗಭದ್ರಾ ವ್ಯಾಪ್ತಿಯ ಅಂದರೆ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ LLC ಕಾಲುವೆಗಳಿದ್ದೇವೆ. ಸಂಪೂರ್ಣವಾಗಿ 650 ಕ್ಯೂಸೆಕ್ಸಷ್ಟು ನೀರು ಹರಿತಾ ಇದೆ. ಆದರೆ ಇದು ರೈತರಿಗೆ ತೆಗೆದುಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕಾರಣ ಏನಂತಂದರೆ ಕರ್ನಾಟಕ ಮತ್ತು ಆಂಧ್ರ ಇಬ್ಬರು ಸೇರಿ ಒಟ್ಟಿಗೆ ನೀರನ್ನು ತೆಗೆದುಕೊಂಡ್ರೆ, ಅಂದರೆ ಏನು ನಿಯಮಗಳ ಪ್ರಕಾರ ಆಂಧ್ರಕ್ಕೆ 850 ಕ್ಯೂಸೆಕ್ಸ್ ನೀರು ಹರಿಬೇಕು ಮತ್ತು ಕರ್ನಾಟಕಕ್ಕೆ 650 ಕ್ಯೂಸೆಕ್ಸ್ ನೀರು ಹರಿಬೇಕು. ಎರಡೂ ಭಾಗದ ನೀರನ್ನು ಏಕಕಾಲಕ್ಕೆ ಬಿಡುಗಡೆ ಮಾಡೋದಾದರೆ ಆಗ ಮಾತ್ರ ರೈತರ ತೂಬುಗಳಿಗೆ, ಅಂದರೆ ತಾವಿಲ್ಲಿ ದೃಶ್ಯಾವಳಿಗಳು ನೋಡ್ತಿರ್ಬೋದು, ರೈತರ ತೂಬುಗಳಿಗೆ ನೀರು ಸರಾಗವಾಗಿ ಏರಿ ಕರ್ನಾಟಕದ ರೈತರಿಗೆ ಬರ್ತಾಯಿದ್ದಾರೆ. ಇದೀಗ ಕೇವಲ ಕರ್ನಾಟಕದ ಭಾಗದ ನೀರು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನೀರು ನಿಗದಿಯಂತೆ ತೂಬಿಗೆ ಹರಿತಾ ಇಲ್ಲ. ಇದರ ಪರಿಣಾಮ ಏನು, ರೈತರ ಹೊಲಗಳಿಗೆ ನೀರು ಹರಿಯದೆ ಕಣ್ಣೆದುರಿಗೆ ನೀರು ಆಂಧ್ರ ಪಾಲಾಗ್ತಿದ್ರು ಕೂಡ ತೆಗೆದುಕೊಳ್ಳಲು ಆಗದೇ ಇರತಕ್ಕಂಥ ಸ್ಥಿತಿ ಕರ್ನಾಟಕದ ರೈತರಿಗೆ ನಿರ್ಮಾಣವಾಗಿದೆ. ಯಾಕಂದರೆ ಜಲಾಶಯ ನಿರ್ಮಾಣ ಆದಾಗಿಂದ ಕೂಡ ವಾಡಿಕೆಯಂತೆ ಎರಡೂ ರಾಜ್ಯದ ನೀರನ್ನು ಏಕಕಾಲಕ್ಕೆ ಬಿಟ್ಟಾಗ ಮಾತ್ರ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ದರೆ ಈ ರೀತಿ ದೃಶ್ಯಗಳು ನೋಡ್ತಿರ್ಬೋದು, ಸಾಕಷ್ಟು ಬರಡು ಭೂಮಿ, ಅಂದರೆ ನೀರಿಲ್ಲದೆ ಸಾಕಷ್ಟು ರೈತರು ಪಡೆದಾಡ್ತಾ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಏಕಕಾಲಕ್ಕೆ ನೀರನ್ನು ತೆಗೆದುಕೊಂಡಾಗ ಮಾತ್ರ ಆಂಧ್ರಕ್ಕೂ ಮತ್ತು ಕರ್ನಾಟಕಕ್ಕೂ ಇಬ್ಬರಿಗೂ ಹೆಲ್ಪ್ ಆಗುತ್ತೆ. ಆದರೆ ಆಂಧ್ರ ರೈತರಿಗೆ ಸದ್ಯಕ್ಕೆ ನೀರು ಬೇಡ, ಆಂಧ್ರ ಸರ್ಕಾರ ಕೂಡ ಸದ್ಯಕ್ಕೆ ನೀರು ಬೇಡ ಅಂತ ಹೇಳಿರ್ತಕ್ಕಂಥದ್ದು ರಾಜ್ಯದ ರೈತರಿಗೆ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ರೈತರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳಬನ್ನಿ. ಸರ್, ಈಗ ಡ್ಯಾಮ್ ನಿರ್ಮಾಣ ಆದಾಗಿಂದ ಕೂಡ ಕರ್ನಾಟಕ ಮತ್ತು ಆಂಧ್ರ ಎರಡೂ ಕಡೆ ಏಕಕಾಲಕ್ಕೆ ನೀರು ತೆಗೆದುಕೊಳ್ಬೇಕು, ಯಾಕೆ ಈ ಬಾರಿ ಅವ್ರು ಬೇಡ ಅಂತಿರ್ತಾರೆ ಅಂದರೆ? ಸರ್, ಈಗ ತುಂಗಭದ್ರಾ ಜಲಾಶಯ ನಿರ್ಮಾಣ ಆಗಿ ನೀರು ನಮಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು 1953 ಸರ್. 1953 ಕೂಡ ಆಂಧ್ರ ಕರ್ನಾಟಕ ಜಂಟಿ ಕಾಲುವೆ ಸರ್ ಇದು. ಅಂದರೆ ಈ ಜಂಟಿ ಕಾಲುವೆದಾಗ 650 ಕ್ಯೂಸೆಸ್ ನಮ್ಮದು ಐತೆ, 850 ಕ್ಯೂಸೆಸ್ ಆಂಧ್ರ ಐತೆ ಸರ್. ಇದ್ರ ಜೊತೆಗೆ ಆಪ್ರೇಷನ್ ಲಾಸ್ ಕೊಡ್ತಾರೆ. ಅಂದರೆ ಕಾಲುವೆ ಡಿಸೈನ್ ಮಾಡ್ಬೇಕಾದ್ರೆ ಸರ್, ಆಂಧ್ರ ಕರ್ನಾಟಕ ಅಂತ ಡಿಸೈನ್ ಮಾಡಿರೋದಕ್ಕಾಗಿ ಒಂದು DP ಮೇಲೆ ಇರ್ತಾವೆ, ಒಂದು DP ಕೆಳಗಿರ್ತಾವೆ ಸರ್. ಅಲ್ಲಿ ಲೆವೆಲಿಂಗ್ ಬರ್ತಾವೆ. ಈಗ ಏನಾಗ್ಬಿಟ್ಟಿದ್ರೆ, ಈಗ ಆಂಧ್ರ ತಗೊಂಬೇಕಲ್ಲ ಅಂತಾರೆ, ನಮ್ಮ ಕರ್ನಾಟಕ ಕೇವಲ 650 ಕಾಂಡಿವಿ, ನಮ್ಮ ರೈತರು ಇವತ್ತು ಕಣ್ಣೀರು ಇಡ್ತಿದ್ದಾರೆ. ಅಂದರೆ ಇವಾಗ ಕರ್ನಾಟಕ ಆಂಧ್ರ ಬಾರ್ಡ್ರ್ನಾಗ ಇವತ್ತು ನಂಬರ್ ಬಂದ್ ಮಾಡಿರೋದಕ್ಕೆ ನೀವು ಸ್ವಲ್ಪ ಏರೋ ನೀರು ಅಂದ್ರೆ ಇಲ್ಲ ನಮ್ಮ ಪರಿಸ್ಥಿತಿಗಳು ಹೆಂಗೆ ಅಂದ್ರೆ ಆಂಧ್ರ ಈ ವಾತಾವರಣ ಇಲಾಖೆ ಏನು ಮಾಡ್ಯಾರ, ಯಾರೋ ಪಾಟೀಲ್ ಹಾಳಾಗೋಲು ಆತ ಏನು ಮಾಡ್ಯಾರ, ಬರೀ ಎಲ್ಲೇನೋ ಐತೆ ನೀರಿಲ್ಲ, ಎಲ್ಲೇನೋ ಐತೆ ರೇ. ಹಿಂದಿನ ಕಾಲದಾಗ ನಾವು ಎಲ್ಲೇ ಹೊತ್ಕೊಂಬಂದು ನೀರು ಕುಡಿದೀವಿ. ಅಂದ್ರೆ ನೀವು ಬರೀ ಕುಡಿಯೋ ನೀರು ನೋಡಿದ್ರೆ ಬಾಯಿ ತಿಂಬಕ್ಕೆ ಏನು ತಿನ್ಬೇಕು ನಾವು, ಒಟ್ಟಿಗೆ ಏನು ತಿನ್ಬೇಕು ನಾವು. ಅಂದ್ರೆ ಬೆಳೆನೇ ಇಲ್ಲದ ರೈತರು ಏನು ಗತಿ ಆಗ್ಬೇಕು. ಬೇಸಿಗೆ ಬೆಳೆ ನೀರು ಕೊಡಲ್ಲ, ಅದೇನೋ ರೈತ ಇವಾಗ ಗೇಟ್ಗಳು ಅಂತಂದ್ರಿ. ಅಂದರೆ ಈ ಬೆಳೆ ಕೂಡ ಹಿಂಗೆ ಆಗ್ಬಿಟ್ರೆ ನಮ್ಮ ರೈತರಿಗೆ ಪರಿಸ್ಥಿತಿಗಳು ಕಣ್ಣೀರಿಡೋ ಪರಿಸ್ಥಿತಿ ಬಂದಾವೆ. ಅಂದರೆ ನೆಲ್ಲರ ಎಣ್ಣೆ ಕೂಡ ಸಾಯ್ಬೇಕಾ ಏನು? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಂಧ್ರ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ರಿ. ಇದು ಏನೈತ್ರಿ ಶೇರ್ ಇದು ಇವತ್ತು ಕಾವೇರಿ ನಮ್ಮದು ಏನೈತೆ ಆಂಧ್ರ ಕರ್ನಾಟಕ ಶೇರ್ ಪ್ರಕಾರ ಅವರು ಕಾನೂನಾತ್ಮಕವಾಗಿ ಲೀಗಲಾಗಿ ತಗೊಳ್ಬೇಕು. ಇಲ್ಲದೆ ಹೋದ್ರೆ ನಮ್ಮ ಸುಪ್ರೀಂ ಕೋರ್ಟ್ಗೆ ಏರ್ಬೇಕು ನಮ್ಮರು. ಇದನ್ನು ಹಿಂಗಾಗಿ ಇದನ್ನು ಏನು ಅವ್ರು ಏನಂಬತ್ತು ಮೈಗೆ ಚೆಂದ ಹೋದ್ರೆ ನಮ್ಮ ಪರಿಸ್ಥಿತಿಗಳು ಕಷ್ಟ ಆಗ್ಬಿಟ್ಟಿದೆ. ಹಂಗಾಗಿ ನಾವೇನು ಎಣ್ಣೆ ಕುಡಿಯೋದಂದು ನಿಂತ್ಕೊಂಡೈತೆ. ಇದನ್ನೇ ನಮ್ಮ ಸರ್ಕಾರ ಮೈಗೆ ಹಚ್ಕೊಂಡು ಆಂಧ್ರ ಸರ್ಕಾರ ಮೇಲೆ ಒತ್ತಾಯ ತಂದು ಆಂಧ್ರ ಕರ್ನಾಟಕ ಜಂಟಿ ನೀರು ಬಿಡಿಸಲೇಬೇಕು. ಸರ್, ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಇಷ್ಟೆಲ್ಲ ಕಷ್ಟ ಇದ್ದರು ಇಲ್ಲಿ ಯಾರಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಬಂದಿದ್ದೀರಾ? ಇಲ್ಲಿ ಯಾರಿಗೂ ಬಂದಿಲ್ಲ ಸರ್, ಸುಮ್ಮನೆ ಬಂದು ನೋಡ್ಕೊಂಡು ಹೋದಾರೆ ಅಷ್ಟೇ. ನಮಗೆ ನೀರಿಂದ ಮಾತ್ರ ಭಾಳ ತೊಂದರೆ ಇದೆ. ಅಸಲು DP ಏರ್ತಾ ಇಲ್ಲ, ಪೈಪ್ಗಳು ಏರ್ತಾ ಇಲ್ಲ. ಸೊ ಯಾವಾಗ ಫಸ್ಟಿಗೆ ಹೆಂಗೆ ಬಿಟ್ಟಿದ್ದಾರೆ ಹಂಗೆ ಬಿಡೋಕೆ ಸರ್. ಆಂಧ್ರ ಕರ್ನಾಟಕ ಸೇರಿ ನೀರು ಬಿಟ್ರೆ ನಮಗೆ ನೀರು ಅಂದದ್ದು ಸರ್. ಇಲ್ಲಿದ್ರೆ ನೀರು ನಮಗೆ ಕುಡಿಯೋಕೆ ಕೂಡ ಬರೋದಲ್ಲ ಸರ್. ಇಲ್ಲಿಗೆ ಆದಷ್ಟು ಮಟ್ಟಿಗೆ ನಮ್ಗೆ ಎರಡು ಜಂಟಿಯಾಗಿ ನೀರು ಬಿಡೋಕಂತ ಕೇಳ್ಕೊಂತೀವಿ ಸರ್. ಇದು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು. ರಾಜಕೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದ ಈ ರೀತಿ ಆಗ್ತಾ ಇದೆ. ಯಾಕಂದರೆ ಕೇವಲ ಕರ್ನಾಟಕದ ಕೋಟ ನೀರು ಬಿಟ್ಟರು ಕೂಡ ಅದು ನಮಗೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಜಂಟಿಯಾಗಿ ತೆಗೆದುಕೊಳ್ಳಬೇಕು ಅನ್ನೋಂಥ ನಿಯಮ ಇದ್ದರೂ ಕೂಡ ಆ ನಿಯಮವನ್ನು ಆಂಧ್ರದವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ರೈತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.